ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಮ್ಮ ಇದರಲ್ಲಿ ಆಡ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಟೋಟಲ್ 8 ಕಾರ್. ಆ 8 ಕಾರು ಏನಾಗಿದೆ ಅಂದರೆ ಯಾರು ಸೇಲ್ ಮಾಡಬೇಕಾಗಿತ್ತು ಆ ಸೇಲ್ ಮಾಡೋ ಜನ ಅವ್ರ ಇಂಟರ್ನ್ ಬೇರೆಯವ್ರ ಕಡೆಯಿಂದ ತಗೊಂಡು ನಾವು ಸೇಲ್ ಮಾಡಿ ನಿಮಗೆ ವಾಪಸ್ ದುಡ್ಡು ಕೊಡ್ತೀವಿ ಅಂತ ಗಾಡಿ ಅವ್ರ ಕಡೆ ನಂಬಿಸಿ ಗಾಡಿ ತಗೊಂಡು ಇಂಟರ್ನ್ ಅವ್ರದ್ದು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಇದೆಲ್ಲ ಗಾಡಿ ಸೇಲ್ ಮಾಡಿದ್ದಾರೆ ಅವರು. ಈ ಗ್ಯಾಂಗ್ ಕಡೆಯಿಂದ ಇಲ್ಲಿವರೆಗೆ ಟೋಟಲ್ 8 ಗಾಡಿ ರಿಕವರಿ ಆಗಿದೆ. 2 ಕಾರ್ದು ಐಡೆಂಟಿಫೈ ಆಗಿದೆ ಯಾರ್ದು ಇದು ಕಾರ್ ಇದೆ. ಇನ್ನೂ 6 ಕಾರ್ಸ್ ಬಗ್ಗೆ ಡಿಟೇಲ್ ಪತ್ತೆ ಮಾಡ್ತಾ ಇರೋರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಅವ್ರದ್ದು ಡೀಟೇಲ್ಸ್ ಅಬ್ಸ್ಟ್ರಾಕ್ಟ್ ತಗೊಂಡು ಇಲ್ಲಿವರೆಗೆ 4 ಜನ ಆರೋಪಿ ಅವರು ಅರೆಸ್ಟ್ ಆಗಿದ್ದಾರೆ. ಇದರಲ್ಲಿ ಮೇನ್ ಒಬ್ಬ ಆರೋಪಿ ಯಶವಂತಪುರ ಅವರು, ಇನ್ನೊಬ್ಬ ಆರೋಪಿ ರಾಮನಗರ ಬೆಂಗಳೂರು ಸೌತ್, ಆಮೇಲೆ ಇನ್ನೊಬ್ಬ KR ಪುರ, ಇನ್ನೊಬ್ಬ ಹೊರಮಾವು. ಇವರೆಲ್ಲರೂ ಸೇರಿ ಈ ಥರ ಕಳೆದ 1 ತಿಂಗಳಲ್ಲಿ 8 ವೆಹಿಕಲ್ ಎಲ್ಲಿ ಸಾಲ ಇತ್ತು, ಎಲ್ಲಿ ಅವ್ರಿಗೆ ದುಡ್ಡಿದ್ದು ಅವಶ್ಯಕತೆ ಇತ್ತು ಜನಗೆ, ಅವ್ರು ವಾಪಸ್ ಕೊಟ್ಟು ನಾವು ಸಾಲ ಕೂಡ ನಿಮ್ಮದು ನಾವು ಲೋನ್ ಎಲ್ಲ ಸೆಟ್ರೇಟ್ ಮಾಡ್ತೀವಿ, ಜೊತೆಗೆ ನಿಮಗೆ ಗಾಡಿ ಸೇಲ್ ಮಾಡಿ ವಾಪಸ್ ಕೊಡ್ತೀವಿ ಇಂಥ ಒಂದು ಫ್ರಾಡ್ ಮಾಡಿ ಒಂದು 4 ಜನಕ್ಕೆ ಇವರು ಆಡ್ಗುಡಿ ಸ್ಟೇಷನ್ ಅವರು DCP ಸೌತ್ ಈಸ್ಟ್ ಲೀಡರ್ಶಿಪ್ಪಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡಿ ಒಟ್ಟಾಗಿ 1.74 crores ವ್ಯಾಲ್ಯೂದು ಹೈ ಎಂಡ್ ವೆಹಿಕಲ್ಸ್ ಸೀಸ್ ಮಾಡಿದ್ದಾರೆ ಆಡ್ಗುಡಿ ಸ್ಟೇಷನ್. ಇನ್ನೊಂದು ಪ್ರಕರಣದಲ್ಲಿ JJ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮನೆ ಡೇ ಟೈಮಲ್ಲಿ ಮನೆ ಕಳ್ಳತನ ಆಗಿದೆ. ಇದರಲ್ಲಿ ನಕಲಿ ಪಿಸ್ತೂಲ್ ತೋರಿಸಿ ಒಬ್ಬ ಆರೋಪಿ ಮನೆಯಿಂದ ಆಡಾಗಲೇ ಗೋಲ್ಡ್ ಮತ್ತು ಕ್ಯಾಶ್ ತೊಗೊಂಡೋಗಿದ್ರು. ಅದರಲ್ಲಿ 139 grams ಗೋಲ್ಡ್ ಮತ್ತು 8 ಲಕ್ಷ ಕ್ಯಾಶ್ ಮತ್ತು ಒಂದು 2 ವೀಲರ್ ಸೀಸ್ ಆಗಿದೆ. ಟೋಟಲ್ 25.50 lakhs ವರ್ತ್ ಇದೆ. ಆ ಏರಿಯಾದಲ್ಲಿ ಸ್ವಲ್ಪ ಭಯದ ವಾತಾವರಣ ಆಗಿ, ಯಾಕೆಂದರೆ ಪಿಸ್ತೂಲ್ ತೋರಿಸಿದ್ರು. ಈಗ ಅದು ಎಲ್ಲ ಪ್ರಾಪರ್ಟಿ ಮತ್ತು ಪಿಸ್ತೂಲ್, ಅದು ನಕಲಿ ಪಿಸ್ತೂಲ್ ಇದೆ, ಆ್ಯಕ್ಚುಲಿ ಅದು ಲೈಟರ್ ಇರೋದು. ಅದನ್ನು ನಮ್ಮ ಪೊಲೀಸ್, ಲೋಕಲ್ ಪೊಲೀಸ್ DCP ವೆಸ್ಟ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ ಈಗ ಫೈಂಡ್ ಔಟ್ ಮಾಡಲಿಕ್ಕೆ ಯಾರ್ಯಾರಿಗೆ ಈ ಥರ ಸೇಲ್ ಮಾಡಿದರು, ಯಾಕೆಂದರೆ ಮಿಸ್ಯೂಸ್ ಆಗಬಾರ್ದು, ಜನಗೆ ಈ ಥರ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ತಕ್ಷಣ ಡಿಟೆಕ್ಟ್ ಮಾಡಿ ಪ್ರಾಪರ್ಟಿ ರಿಕವರಿಗಿಂತ ಜಾಸ್ತಿ ಏರಿಯಾದಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಆಗಿದೆ. ಇದು ಭಾಳ ಒಳ್ಳೆ ಕೆಲಸ ಆಗಿ ನಮ್ಮ JJ ನಗರ್ ಪೊಲೀಸ್ ಸ್ಟೇಷನ್ ಅವರು DCP ವೆಸ್ಟ್ ನೇತೃತ್ವದಲ್ಲಿ ಮಾಡಿದರು. ಬನ್ನಿ JJ ನಗರ್. ಹೌದು ಹೌದು ಹೌದು. ಓಕೆ, ಥ್ಯಾಂಕ್ ಯು. HSR ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಎಲೆಕ್ಟ್ರಾನಿಕ್ ಸ್ಟೋರ್ ಅಲ್ಲಿ ಲ್ಯಾಪ್ಟಾಪ್ಸ್, ಮೊಬೈಲ್ ಫೋನ್ ಮತ್ತು ಟ್ಯಾಬ್ಸ್ ಅದೆಲ್ಲ ಕಳ್ಳತನ ಆಗಿತ್ತು. ಇದರಲ್ಲಿ ಒಟ್ಟಾಗಿ ಟೋಟಲ್ ಇಲ್ಲಿವರೆಗೆ 9 ಲ್ಯಾಪ್ಟಾಪ್ಸ್, 2 ಟ್ಯಾಬ್ಲೆಟ್ಸ್, 11 ಮೊಬೈಲ್ ಫೋನ್ಸ್ ಎಲ್ಲ ಹೊಸ ಇಂಟ್ಯಾಕ್ಟ್ ರಿಕವರಿ ಆಗಿದೆ. ಟೋಟಲ್ ಅರೌಂಡ್ 20 ಲಕ್ಷ ವ್ಯಾಲ್ಯೂದು. ಆರೋಪಿ ಅವರು ತಮಿಳುನಾಡುವಿಂದ ಬಂದು ಇಲ್ಲಿ ಮಾಡಿದರು. ತಮಿಳುನಾಡುವಲ್ಲಿ ಒಂದು ಹಳೆ ಕೇಸ್ ಇದೆ ಆರೋಪಿ ಮೇಲೆ. ಬಟ್ ಇದು ಆರೋಪಿ ಅವರು BCA ಮಾಡಿದ್ದಾರೆ. ಅವ್ರು ಎಜುಕೇಟೆಡ್ ಆರೋಪಿ ಅವರು ಈ ಥರ ಯಾಕೆ ಮಾಡಿದರು, ಮತ್ತು ನಮ್ಮವರು ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಬೇಸಿಸ್ ಮೇಲೆ ಈ ಕೇಸ್ಗೆ ಡಿಟೆಕ್ಟ್ ಮಾಡಿ ಇನ್ನು HSR ವ್ಯಾಪ್ತಿಯಲ್ಲಿ ಈ ಥರ ಸ್ವಲ್ಪ ಕೇಸಸ್ ಆಗ್ತಾ ಇದೆ ಅಲ್ಲಿ. ಯಾಕೆಂದರೆ ತಮಿಳುನಾಡುವಿಂದ ಕೆಲವು ಅಫೆನ್ಸಸ್ ಆಗಿದೆ ಆರೋಪಿಯವರು ಬಂದು ಇಲ್ಲಿ.
ಸಂಬಂಧಪಟ್ಟ DCP ಅವರು ಇದರ ಬಗ್ಗೆ ಇನ್ನೂ ಕ್ರಮ ತಗೊಂಡು ಮುಂದಕ್ಕೆ ಈ ಥರ ಆಗದ ಅಂತ ನೋಡ್ಕೊಳ್ಬೇಕು. ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. HSR. DCP ವೈಟ್ಫೀಲ್ಡ್ ಮತ್ತೆ ಅವ್ರ ಲೀಡರ್ಶಿಪ್ ಅಲ್ಲಿ ಅವಲಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಳ್ಳೆ ಡಿಟೆಕ್ಷನ್ ಆಗಿದೆ. ಇದರಲ್ಲಿ 2 ಪ್ರಕರಣ ಡಿಟೆಕ್ಷನ್ ಆಗಿ ಟೋಟಲ್ 815 grams ಗೋಲ್ಡ್, 9.50 lakhs ಕ್ಯಾಶ್ ಮತ್ತೆ ಒಂದು ಕಾರ್ ಸೀಸ್ ಆಗಿ ಒಟ್ಟಾಗಿ 1.28 crores ವ್ಯಾಲ್ಯೂದು ಗೋಲ್ಡ್, ಕ್ಯಾಶ್ ಮತ್ತೆ ಕಾರ್ ಇದೆ. ಇದರಲ್ಲಿ ಫಸ್ಟ್ ಪ್ರಕರಣದಲ್ಲಿ ಒಂದು ಟೋಟಲ್ 475 grams HBT ಆಗಿದೆ, ಮನೆ ಕಳ್ತನ ಆಗಿ ಅದರಲ್ಲಿ ಸಿಕ್ಕಿದೆ ಅದು. ಇನ್ನೊಂದು ಪ್ರಕರಣದಲ್ಲಿ ಮ್ಯಾರೇಜ್ ಹಾಲ್ ಅಲ್ಲಿ ಒಬ್ಬ ಆರೋಪಿ ಪದೇ ಈ ತರ ಅವ್ರ ಮ್ಯಾರೇಜ್ ಹಾಲ್ ಅಲ್ಲಿ ಯಾವಾಗ ಜನ ಅಲ್ಲಿ ಬ್ಯುಸಿ ಇರ್ತಾರ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ, ಅವ್ರು ಅಲ್ಲಿ ಅಟೆಂಪ್ಟ್ ಮಾಡಿ ಕೆಲಸ ಮಾಡಿ ಅವ್ರದ್ದು ಕಳ್ತನ ಮಾಡಿದ್ದಾರೆ. ಟೋಟಲ್ 47 lakhs ವರ್ತ್. ಈ 2 ಕೇಸ್ ಪ್ರಕರಣದಲ್ಲಿ ಟೋಟಲ್ 9 ಕೇಸ್ ಡಿಟೆಕ್ಟ್ ಆಗಿದೆ. 4 ಥೆಫ್ಟ್ ಕೇಸ್, 2 ಹೌಸ್ ಬರ್ಗ್ಲರಿ ಪೊಲೀಸ್ ಸ್ಟೇಷನ್, ಅವಲಹಳ್ಳಿ ಪೊಲೀಸ್ ಸ್ಟೇಷನ್ದು, ಇನ್ನೊಂದು ಬಾಗ್ಲೂರು ಪೊಲೀಸ್ ಸ್ಟೇಷನ್ ಮತ್ತೆ ಒಂದು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಮತ್ತೆ ಒಂದು 2-wheeler ಥೆಫ್ಟ್. ಇದರಲ್ಲಿ ವಿಶೇಷ ಅಂದ್ರೆ ನಮ್ಮ ಯಾವುದು ಹೌಸ್ ಥೆಫ್ಟ್ ಆಗಿದೆ ಅದರಲ್ಲಿ ಒಬ್ಬ ಆರೋಪಿ ಅವರನ್ನ ಈ ಪ್ರಕರಣ ಸೇರಿ ಟೋಟಲ್ 40 ಪ್ರಕರಣ ಅವ್ರ ಮೇಲೆ ಆಲ್ರೆಡಿ ರಿಜಿಸ್ಟರ್ಡ್ ಇದೆ. ಎಲ್ಲ ನಮ್ಮ ಪೊಲೀಸ್ ಸ್ಟೇಷನ್ ಸಿಟಿ ವ್ಯಾಪ್ತಿಯಲ್ಲಿ, ಮ್ಯಾಕ್ಸಿಮಮ್ ಯಶವಂತಪುರ, ಪೀನಿಯಾ ಮತ್ತು RT ನಗರ್, ಸಂಜಯ್ ನಗರ್ ಆ ಏರಿಯಾದಲ್ಲಿ. ಸೊ ಇದು ಬರೋ ಒಂದು ಸೀರಿಯಸ್ ಇಶ್ಯೂ ಮತ್ತೆ ಇದೆ, ಯಾಕಂದ್ರೆ 40 ಕೇಸ್ ಇದೆ, ಆದರೂ ಅವರು ಇನ್ನೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರು. ಸೊ ಸಂಬಂಧಪಟ್ಟ DCP ಮತ್ತೆ ಇನ್ಸ್ಪೆಕ್ಟರ್ಸ್ ಟೀಮ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ, ಮುಂದೆ ಈ ಥರ ನೋಡ್ಕೊಳ್ಬೇಕು, ಈ ಥರ ಆಗಬಾರ್ದು. ಮತ್ತು ಎಲ್ಲಿ ಅವ್ರದ್ದು ವಾರೆಂಟ್ ಮತ್ತೆ ಏನೇನು ಅವ್ರ ಬಗ್ಗೆ ಕ್ರಮ ಪೆಂಡಿಂಗ್ ಇದೆ, ಸಂಬಂಧಪಟ್ಟ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಸೂಚನೆ ಕೊಡಲಾಗಿದೆ. ಅವ್ರ ಬಾಡಿ ವಾರೆಂಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು. ಇನ್ನು ಬೇರೆ ಪ್ರಕರಣದ ಫಸ್ಟ್ ಕೇಸಲ್ಲಿ ಯಾರು ಮೇನ್ ಆರೋಪಿ ಇದು ಪ್ಲಸ್ ಇನ್ನು ಅವ್ರ ಜೊತೆಗೆ 2 ಆರೋಪಿ ಇದ್ದಾರೆ. ಮತ್ತೆ 2ನೇ ಕೇಸಲ್ಲಿ ಒಬ್ಬ ಆರೋಪಿ ಅವ್ರು ಮಾತ್ರ ಇದು ಎಲ್ಲ ಮ್ಯಾರೇಜ್ ಹಾಲ್ ಅಲ್ಲಿ ಟೋಟಲ್ 5 ಕೇಸಸ್ ಅವರು 5 ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಎಲ್ಲ ಪ್ರಕರಣ ಸೇರಿ 1.28 crores ಟೋಟಲ್ 9 ಕೇಸಸ್ ಡಿಟೆಕ್ಟ್ ಆಗಿದೆ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ. Okay. Thank you. Today. ಅಷ್ಟೇ, ಬೇರೆ ಏನಿದೆಯಾ ಕೇಳಲಿಕ್ಕೆ? ಸರ್, ಇವತ್ತು ಸುಭಾದಿನಾಳದಲ್ಲಿ ಒತ್ತುವರಿ ಚಾಲೂ ಮಾಡಿದ್ದಾರೆ. ಇವತ್ತೇನಾದ್ರು ಅಲ್ಲ, ಮೊನ್ನೆ ಪ್ರಕರಣ ಆದ್ಮೇಲೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವರು GBA ಅಧಿಕಾರಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಅವ್ರಿಗೆ ಎಷ್ಟು ಪ್ರೊಟೆಕ್ಷನ್ ಬೇಕು ನಾವು ಪ್ರೊಟೆಕ್ಷನ್ ಕೊಟ್ಟೆ ಮಾಡಬೇಕು. ಈಗ ನಾವು ಅಲ್ಲಿ DCP ಕೇಳಬೇಕಾಗುತ್ತೆ ನಾವು, ಯಾಕಂದ್ರೆ ಲೋಕಲ್. ಹೌದು. ಹೌದು, ಅದ್ರ ಬಗ್ಗೆ ನಾವು ಇದಾದ್ಮೇಲೆ ಅದರ ಬಗ್ಗೆ ನಾವು ಮೀಟಿಂಗ್ ಇಟ್ಕೊಂಡಿದ್ದೀವಿ ನಮ್ಮ DCPs ಜೊತೆಗೆ. ಅರೌಂಡ್ 149 ಸೆಂಟರ್ಸ್ ಇದೆ, ಎಕ್ಸಾಕ್ಟ್ ನಂಬರ್, ಯಾಕೆಂದ್ರೆ ನಮ್ಮ ಜಾಯಿಂಟ್ ಕಮಿಷನರ್ ಅಡ್ಮಿನ್ ಅವರು ಇದಕ್ಕೆ ಇನ್ಚಾರ್ಜ್ ಇದ್ದಾರೆ ಅವರು. ಸೊ ಅವರೇ ಈಗ ಎಲ್ಲ ಡೀಟೇಲ್ಸ್ ತೊಗೊಂಡು ಬರ್ತಾರೆ. DG ರಿಕ್ರೂಟ್ಮೆಂಟ್ ಜೊತೆಗೆ ಆಲ್ರೆಡಿ 2 ಸಲ ಮೀಟಿಂಗ್ ಆಗಿದೆ, ಇವತ್ತು ಮೀಟಿಂಗ್ ಇದೆ. ಈ ಸರಿ ಯಾವ ಕಂಡೀಷನಲ್ಲಿ ಸೆಕ್ಯೂರಿಟಿ ಆ್ಯಂಗಲ್ ಪ್ಲಸ್
ಯಾರಿಗೆ ತೊಂದರೆ ಆಗಬಾರ್ದು, ಇನ್ ಟೈಮ್ ರೀಚ್ ಆಗಬೇಕು, ಲಾ ಆ್ಯಂಡ್ ಆರ್ಡರ್ ವ್ಯೂ ಇಂದ ಬಂದೋಬಸ್ತ್ ಕೂಡ ಎಲ್ಲ ನಾವು ಮಾಡ್ತೀವಿ. ಮತ್ತು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಅಪ್ಲಿಕೇಶನ್ ಬಂದಿದೆ. ಮೋರ್ ದೆನ್ 2 lakhs ಅಪ್ಲಿಕೇಶನ್ಸ್ ಇದೆ. ಸಿಟಿ ಕ್ಯಾಂಡಿಡೇಟ್ಸ್ ಬರ್ತಾರೆ. 2,000 ಆಲ್ಮೋಸ್ಟ್ 2,200 ಹುದ್ದೆದು ಇದೆ. ಸೊ ಎಲ್ಲ ಡೀಟೇಲ್ಸ್ ನಾವು ಈಗ ಮೀಟಿಂಗ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಜಾಯಿಂಟ್ ಕಮಿಷನರ್ ಅಡ್ಮಿನ್ ಅವರು DG ರಿಕ್ರೂಟ್ಮೆಂಟ್ ಆಫೀಸ್ ಜೊತೆಗೆ ಟಚಲ್ಲಿ ಇದ್ದಾರೆ. ಏನೇನು ನಿರ್ದೇಶನ ಅಲ್ಲಿಂದ ಬರ್ತಾ ಇದೆ ಆ ಪ್ರಕಾರ ಮಾಡ್ತಾರೆ. ಸರ್, ಹಳೆ ಕೇಸ್ಗಳಲ್ಲಿ ಈ ಪುರುಷೋತ್ತ ಕೇಸ್ಗಳು ಹಳೆಯ ಆರೋಪಿಗಳ ಮೇಲೆ ಕೂಡ ಮಂಚನೆ ಮಾಡಬೇಕಂತ ಹೇಳ್ಬೇಕು ಅಂತ ಹೇಳಿದ್ರೆ ಏನಾದ್ರು ನಮ್ಮಲ್ಲಿ ಏನಾದ್ರು ಆಗಿದೆ ಹಳೆ ಕೇಸ್ ಕಾನ್ಸ್ಟೇಬಲ್ ಇದರಲ್ಲಿ ಕಸ್ಟಮರ್ ಕೇಸ್ಗಳು ಇಲ್ಲ ಸರ್. ಎಕ್ಸಾಮ್ ಪ್ರಿಕಾಷನರಿ ಪ್ರಿನ್ಸಿಪಲ್ ಹಳೆ ಕೇಸ್ಗಳಲ್ಲಿ ಇದ್ರಲ್ಲ ಅವ್ರದ್ದೆಲ್ಲ ಒಂದ್ಸಲ ನೋಡಿ. ಅಲ್ಲ, ಖಂಡಿತ ಇದರಲ್ಲಿ 2 ಆ್ಯಂಗಲ್ ಬರ್ತದೆ. ಲಾ ಆ್ಯಂಡ್ ಆರ್ಡರ್ ಆ್ಯಂಗಲ್ ಅಂದರೆ ನಾವು ಬಂದೋಬಸ್ತ್ ಮಾಡ್ಕೋಬೇಕು ಸೆಂಟರ್ಸಲ್ಲಿ ಒಂದು. ಎರಡನೇದು, ಯಾವ ಕಂಡೀಷನ್ಲಿ ಯಾವುದು ಸಮಸ್ಯೆ ಆಗಬಾರ್ದು ರಿಕ್ರೂಟ್ಮೆಂಟಲ್ಲಿ, ಆಗಾಗ ನಮಗೆ DG ರಿಕ್ರೂಟ್ಮೆಂಟಿಂದ ನಿರ್ದೇಶನ ಬರ್ತಾ ಇದೆ. ಅದು ಕ್ರೈಮ್ ಆ್ಯಂಗಲಲ್ಲಿ ಇರಲಿ ಅಥವಾ ಯಾವ ರೀತಿ ಕಂಡಕ್ಟ್ ಮಾಡಬೇಕು ಎಕ್ಸಾಮ್, ಸೊ ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಗ್ಯಾಸ್ ಇಲ್ಲಿಗಲ್ ರೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸರು ರೈಡ್ ಮಾಡಿ ಕೇಸ್ ಮಾಡಿ ತಿರ್ಗಾ ನಾವೇ ಬೇಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ದುಡಿಸ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಸರ್, ಕೇಸ್ ಏನಾದ್ರು ಆಗಿದೆ ಸರ್? ಏನಾದ್ರು ಇನ್ಕ್ವೈರಿ ಮಾಡ್ತಾರೆ ಸರ್? ಎಫ್ಐಆರ್ ಆಗಿದೆ, ಎಫ್ಐಆರ್ ಆಗಿದೆ ಸರ್. ಅದು ಯಾವ್ದೋ ಆಡಿಯೋ ಲೀಕ್ ಮಾಡಿದೆ ಸರ್. ಅದರಲ್ಲಿ ಕೋರ್ಟಲ್ಲಿ DCP ಅವ್ರು ಬ್ರೀಫ್ ಮಾಡ್ತಾರೆ. ರಾಮಮೂರ್ತಿ ನಗರ ರಾತ್ರಿ ಇನ್ಸಿಡೆಂಟ್ ಆಗಿದೆ. ಅದರಲ್ಲಿ ಆಗಿ ನೋಡಿ, ಅದರಲ್ಲಿ ಕ್ಲಿಯರ್ ಆಗಿ PSI ಮಾತಾಡಿದ್ದಾರೆ. ಕೋರ್ಟ್ ಅಲ್ಲಿ ಬೇಲ್ ತಗೊಳ್ಳಿ, ಅದೇನಿದೆ ಲಾಯರ್ ಫೀಸ್ ನೀವು ಕೊಟ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಇವತ್ತು ಮಾತಾಡಿದ್ದಾರೆ. ಇವಾಗ ಆಗಲೇ ಅದು FIR ಮಾಡಿದೀವಿ, ಅದ್ರಲ್ಲಿ ನೋಟಿಸ್ ಕೊಡ್ತೀವಿ. ಅದು ಯಾವ್ದು ರಿಮಾಂಡ್ ಮಾಡಿ ಅವ್ರು ಮಾತಾಡಿದ್ದು, ಅದು ಅಕ್ಯೂಸ್ ಮಾತಾಡಿ, ಅದಕ್ಕೆ ನಾವಿಲ್ಲಿ ಆನ್ಸರ್ ಹೇಳಿ PSI ಮಾಡಿದ ಆಡಿಯೋ ಕ್ಲಿಯರ್ ಕಟ್ ಆಗಿದೆ. ಅದರಲ್ಲಿ ಯಾವ್ದು ಅವ್ರು ದುಡ್ಡು ಡಿಮಾಂಡ್ ಮಾಡೋದಾಗಿ ಅವ್ರು ಮಾಡಿದ್ರು. ಅವ್ರು ಇವತ್ತು ಮಾತಾಡಿ ಲಾಯರ್ ಫೀಸ್ ಜಾಸ್ತಿ ಕೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನೀವು ಕೇಳ್ಬಹುದು. ಅದರಲ್ಲಿ ಕ್ಲಿಯರ್ ಕಟ್ ಆಗಿ PSI ಅವ್ರಿಗೆ ಆನ್ಸರ್ ಹೇಳಿದ್ದಾರೆ. ಅದು ನೀವು ಮಾತಾಡ್ಕೊಳ್ಳಿ, ನಮ್ಮ ಹತ್ರ ಮಾತಾಡಬಾರ್ದು ಅಂದ್ರೆ ಕ್ಲಿಯರ್ ಕಟ್ ಆಗಿ ಮಾತಾಡಿ ಹೇಳಿದ್ದಾರೆ. ಅಕ್ಯೂಸ್ ಏನ್ ಅಲಿಗೇಷನ್ ಮಾಡಿದ್ರೆ ನಾವು ಇನ್ವೆಸ್ಟಿಗೇಷನ್ ನಲ್ಲಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಆಡಿಯೋ ಓಕೆ ಸರ್, ಬಟ್ KPS ಮಾತಾಡಿದ್ದಾರೆ. ಅದು ಅಕ್ಯೂಸ್ಡ್ ಈಗ ಅವ್ರು ಏನು ಅದು ವಿಚಾರಣೆ ಮಾಡ್ತೀವಿ, ವೆರಿಫೈ ಮಾಡಿ. ಓಕೆ, ರಾಮಮೂರ್ತಿ ನಗರ್ ಸಂಬಂಧಪಟ್ಟ ಆಲ್ರೆಡಿ FIR ರಿಜಿಸ್ಟರ್ ಆಗಿ ಆರೋಪಿ ಮತ್ತೆ ಬೈಕ್ ಸೀಸ್ ಆಗಿದೆ. ಅವರು ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ. ಆ ಥರದ್ದು ಯಾವುದು ಇಲ್ಲಿವರೆಗೆ ಕಂಡು ಬಂದಿಲ್ಲ. ಮತ್ತೆ ಅವರು ಇಲ್ಲಿವರೆಗೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಅಲ್ಲ, ನೈಟ್ ಲೇಟ್ ಆಗಿ ಕೊಟ್ಟರು. ಕೊಟ್ಟಾದ ತಕ್ಷಣ ಅರೆಸ್ಟ್ ಆಗಿದೆ. ಓಕೆ, KPSC ಕೇಸ್ ಆಲ್ರೆಡಿ CID ಅವರು ಇನ್ವೆಸ್ಟಿಗೇಷನ್ ತಗೊಂಡಿದ್ದಾರೆ. ಆರ್ಡರ್ ಇಶ್ಯೂ ಆಗಿದೆ. ಆರ್ಡರ್ಗೆ ಹ್ಯಾಂಡ್ ಓವರ್ ಆಗುತ್ತೆ. ಟೋಟಲ್ 3 ಕೇಸ್ ಇತ್ತು ವಿಧಾನಸೌಧದಲ್ಲಿ. 3 ಹ್ಯಾಂಡ್ ಓವರ್ ಆಗಿದೆ ಅಥವಾ 1 ಮಾತ್ರ? 2 ಕೇಸ್ ಹ್ಯಾಂಡ್ ಓವರ್ ಆಗಿದೆ. 1 ಕೇಸ್ ಕೋರ್ಟ್ ಇದರಲ್ಲಿದೆ. ಸೊ ಕೋರ್ಟ್ ಯಾವ ರೀತಿ? ಹೌದು. ಟೋಟಲ್ 2 ಕೇಸ್ ಇದೆ. ಟೋಟಲ್ 3 ಕೇಸ್ ಇದೆ. 2 ಕೇಸ್ ಹ್ಯಾಂಡ್ ಓವರ್ ಆಗಿದೆ. 1 ಕೇಸ್ ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ. ಯಾವುದು ಡಿಸಿಷನ್ ತಗೊಂಡೋವಾಗ ಅಲ್ಲಿ ಆರ್ಡರ್ ಇಸ್ ಅವೈಟೆಡ್. ಸದ್ಯಕ್ಕೆ 2 ಕೇಸ್ CIDಗೆ ಹೋಗಿದೆ. ವೆಟರ್ನರಿ ಡಾಕ್ಟರ್ ಹ್ಯಾಂಡ್ ಓವರ್ ಹೌದು, ಹ್ಯಾಂಡ್ ಓವರ್ ಮಾಡ್ತೀವಿ. ಈಗ ಆರ್ಡರ್ ಆಗಿದೆ. ಇವತ್ತು ಆರ್ಡರ್ ಆಗಿದೆ. No, since the matter is with CID, so I cannot comment on that. ಯಾವುದರ ಬಗ್ಗೆ? ಇಂಪಾರ್ಟೆಂಟ್ ಕೇಸ್ regarding the Ramurthy Nagar allegation and the video which has come, we have already asked the complainant. The complainant has given a complaint slightly delayed, but we have taken up the case, and the person has been arrested and the bike has been seized, and we are further verifying whether he is involved in any such crime previously. Okay, thanks. Separate again.